ನೀನಂದು ಮಾಡಿದ ಶಪಥವೇನೆಂದು ಮರೆತೆ ಆ ಶಿವನೇ? ಮರೆತಿದ್ದರೆ ಮತ್ತೊಮ್ಮೆ ಕೇಳು. ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಖಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಸತ್ಯ ಶ್ಯಾಮಲ ಚರಿತನ ಸಿರಿ ಮೃಗ ಖಗಣಾರ್ಪಿತ ಸಹಸ್ರ ಗೌರ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರ ಅನುಜ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಈ ಕ್ಷಣದಿಂದಲೇ ಕುಟಿಲ ಕುಚ್ಚಿತ ಕುಬುದ್ಧಿಯಿಂದ ಕುರುಕುಲ ಸಂಹಾರದ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿ ಆ ಅಖಂಡ ಭೂಮಂಡಲಾಧೀಶನೆಂದು ಬೀಗುತ್ತಿರುವ ಬಲಾಢ್ಯ ದುರ್ಯೋಧನನ ಸೊಕ್ಕಡಗಿಸುವುದು ಸತ್ಯ ಉತ್ತಮಾನಿಸುತ್ತೇನೆ. ಮರೆತಿದ್ದ ನಿನ್ನ ಗುರಿಯನ್ನು ಕೇಳಿದೆಯಾ? ಏನಾಯ್ತು ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಬೆಳಗಿಸಿ ಏನೀ ಕುಹಕ ಕಂಠದ ಕರ್ಕಶ ಕೇಕೆ? ಏನೀ ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷೀಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶತ್ರುಗಳೇ ನಿಮಗಳೆಲ್ಲರ ಸರಸ ಸಲ್ಲಾಪ. ದುರ್ಯೋಧನ ದುರ್ಜಾತ ದುಷ್ಟ ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೋಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ನನ್ನ ಗುಂಡಿಗೆ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವುದು, ನನ್ನ ರಕ್ತವೇ ಕುದಿಯುತ್ತಿರುವುದು. ಅಂದು ನನ್ನ ಹತಭಾಗ್ಯ ಸೋದರರಿಗೆ ದಿನಕ್ಕೊಂದಿಡೀ ಅನ್ನ, ಒಂದು ಒಳೆಲೆ ನೀರನ್ನು ಮಾತ್ರ ಕೊಡುತ್ತಿದ್ದೆ. ಆದರೆ ಆ ನನ್ನ ಸಹೋದರರು ಅದೆಲ್ಲವನ್ನೂ ನನಗಿತ್ತು. ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ಒಬ್ಬೊಬ್ಬರಾಗಿಯೇ ಹತರಾದರು. ಆ ದಾರುಣ ದೃಶ್ಯವು ಇಂದಿಗೂ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳದೆ ಉಳಿದು ನಿರಂತರ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿದ್ದೇನೆ. ದುರ್ಯೋಧನ, ಬೆಂದು ಕೃಶವಾಗಿದ್ದೇನೆ. ನನ್ನೀ ದೇಹವನ್ನು ಅಣು ಅಣುವಾಗಿ ತುಂಡರಿಸಿದರೆ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನನ್ನು ರಸಲು ಸಾಧ್ಯವಿಲ್ಲ. ದುರ್ಯೋಧನ, ಸಾಧ್ಯವಿಲ್ಲ. ದುರ್ವಿಧಿಯ ಅಟ್ಟಾಸದಿಂದ ಮೆರೆಯುತ್ತಿರುವ ದುರ್ಯೋಧನಗೆ ನಾನು ಸಹ ನಿನ್ನಂತೆ ನನ್ನ 99 ಮಂದಿ ಸಹೋದರನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಶಕುನಿ ಮಹಾರಾಜ್ ಕಿ ನಾನು ಸಹ ಏಕಚಕ್ರಾಧಿಪತ್ಯ
ಸ್ಥಾಪಿಸಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾಯಿತು. ಆದರೂ ಚಿಂತೆ ಇಲ್ಲ, ಅಂತೆಯೇ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನಾಣ್ಣುಡಿಯಂತೆ ನಿನ್ನನ್ನು ಅಡಿಗಡಿಗೂ ಅಡ್ಡ ದಾರಿಗಳದು. ಹಸ್ತಿನಾವತಿಯ ನಿನ್ನ ರಕ್ತ ಖಚಿತವಾದ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು, ರಕ್ತದ ಕೋಡಿಯಲ್ಲೇ ಮುಳುಗಿಸುವೆನು. ಹೊಳಬೇಡಿ, 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 ಹೊಳಬೇಡಿ ನನ್ನ ಹತಭಾಗ್ಯ ಸೋದರರೇ. ಹೊಳಬೇಡಿ, 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 ಹೊಳಬೇಡಿ ನನ್ನ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಹಳಬೇಡಿ, ಹಳಬೇಡಿರಿ, ಹಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಅಳಬೇಡಿರೋ ಎಲ್ಲ ಹತಭಾಗ್ಯ ಸೋದರರೇ. ಉಳಿದಿರುವೆನು ನಾನು ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಒಡಹುಟ್ಟಿದವರ ಒಡಲನ್ನು ಬಗೆದು ಎಲ್ಲವೋ ದುರ್ಯೋಧನ. ಒಡಹುಟ್ಟಿದವರ ಒಡಲನ್ನು ಬಗೆದು ಕೆಡುಕನು ಮಾಡಿದ ದ್ರೋಹಿಯ ಉಳಿದ ದುರ್ಯೋಧನನ 99 ಮಂದಿ ಸಹೋದರ ಛಲ್ಲಮುಂಡಗಳಿಂದ ನಿಮಗ ನರಕದಲ್ಲಿ ನಿರಾಂಜನವನ್ನು ಮಾಡಿಸಿದರು. ದುರ್ಯೋಧನ ನರಕದ ಭಯಂಕರ ಹಿಂಸೆಗಿಂತಲೂ ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯೇ ಅತಿ ಭಯಾನಕ. ತಾಯಿಯ ಕಣ್ಣೀರಿನಿಂದ ತೊಯ್ದು ರಕ್ತದಿಂದ ವಂಚಿತನಾಗಿ ಪುತ್ರ ಶೋಕದಿಂದ ದೈಹಿಕ ನಿನಗಾಗಿ ಬಿಡುವಂತೆ ಮಾಡಿ ನಿನಗೆ
ನರಕದ ಮಾರ್ಗ ಕಳಿಸುವವರೆಗೂ ನನ್ನ ದೇಹದ ಜ್ವಾಲೆ ಧಗಧಗನೆ ಉರಿಯುತ್ತಿರುವುದು. ನನ್ನ ದೇಹದ ಜ್ವಾಲೆ ಧಗಧಗನೆ ಉರಿಯುತ್ತಿರುವುದು. ಈ ಲೋಕದ ಕಾಳೆ ದುರ್ಯೋಧನ ಅರಳಿದ ತಾಯನ ಗೆಲ್ಲೆಲ್ಲೋ ಅರಳಿದ ತಾಯನ ಗೆಲ್ಲೆಲ್ಲೋ ಉಳಿಯುವುದೆಂದು ಕೊರುವಂತಕರು ಅರಳಿದ ತಾಯನ ಗೆಲ್ಲೆಲ್ಲೋ ಉಳಿಯುವುದು ಕೊರುವಂತಕರು ದಗ 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 ದಗನೆ ನಿನ್ನ ಗತಿ ಏನೆಂದು ಮನುಪುರು ಪತಿ ತಂದವತಿ ಹೇಳ್ತಾರೆ ಎಳಗಿಟ್ಟನು ಮನುಪುರು ಪತಿ ತಂದವತಿ ಹೇಳ್ತಾರೆ ಎಳಗಿಟ್ಟು ಅಣ್ಣ ತಮ್ಮಂದಿರು ಮೂವರು ನಾವು ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿತ್ತು ಸೆರಮನೆ ಹೇಳ್ತಾವು ಅಣ್ಣ ತಮ್ಮಂದಿರು ಮೂವರು ನಾವು ನಮಗೊದಗಿತ್ತು ಸೆರಮನೆ ಹೇಳ್ತಾವು ಲೋಕದ ಕಾಳೆ ನೂರ್ವಳನೊಬ್ಬನೆ ಉಳಿದಿಹಲೀಗ ನೂರ್ವಳನೊಬ್ಬನೆ ಉಳಿದನು ಈತರನ್ನು ಜರ ಸಾಲವ ಬೇಗ ನೂರ್ವಳನೊಬ್ಬನೆ ಉಳಿದಿಹಲೀಗ ತೀರಿಸಲನು ಜರ ಸಾಲವ ಎಮ್ಮರವಾಗುವುದೆನ್ನೆಯ ಎಂಬರವಾಗುವುದೆನ್ನೆಯ ಸೇಡು ಪದಾನವೆನಿಸುವುದು ಕೌರವ ನಾಡು ಎಂಬರವಾಗುವುದೆನ್ನೆಯ ಸೇಡು ಪದಾನವೆನಿಸುವುದು ಕೌರವ ನಾಡು ದಗ 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 ದಗನೆ ಈ ಲೋಕದ ಕಾಳೆ ಈ ಲೋಕದ ಕಾಳೆ ಈ ಲೋಕದ ಕಾಳೆ ದುರ್ಯೋಧನ ಹಸ್ತಿನಾವತಿ ನಿನ್ನ ರತ್ನ ಖಚಿತವಾದ ಸಿಂಹಾಸನವನ್ನು ರತ್ನದ ಕೋಡಿಯಲ್ಲೇ ಮುಳುಗಿಸಿ ನಿನ್ನನ್ನು ನರಕದ ಮಾರ್ಗಕ್ಕೆ ಕಳಿಸುವನು ನಿನ್ನನ್ನು ನರಕದ ಮಾರ್ಗಕ್ಕೆ ಕಳಿಸುವನು ಮಾವ ಯಾರಿಗೆ ಮಾವ ನರಕದ ಮಾರ್ಗ? ಅಲ್ಲವಯ್ಯ ನಿನಗೆ ಪರಮವರಿಗಳಾದ ಆ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಬೆಂಬಲಕ್ಕೆ ಹೊರಟಿಹನೆಂದು ದೂತನು ಈ ದಿನ ಸಮಾಚಾರವನ್ನು ತಂದಿರುವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಸಕುನಿ, ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನ ಅಸಹಾಯ ವೀರನು ತನ್ನೆರಡು ತೋಳ ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಹೆದರಿಸಬಲ್ಲೆ. ಆದರೆ ಈ ಜ್ಞಾತಿ ಹಿಂಸೆ, ಸ್ವಯೂತ ಕಲಹ ಇವು ಉಚಿತವೇ ಶಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿಕೊಂಡನು. ಆದರೆ ನಾನು ಅಭಿಮಾನದಿಂದಲೇ ಆತನ ಮಾತುಗಳನ್ನು ನಿರಾಕರಿಸಿದೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಅವನ ಮಾತು ಪರಿಗ್ರಾಹವಲ್ಲ ಬಿಡಿಸುವುದನ. ಕಾಡಿನಲ್ಲಿ ಹೇಳಿ ಕೈತಾನಿಲ್ಲವರೇ ಕಾಡಲೇ ನೋಡಲೇ
ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧ ಮಾಡು. ಅಗ್ರಜ, ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದನ ದಾಟಿ ದರಿದ್ರನು ಆದ ಆ ವಿದುರನ ಮನೆಯನ್ನು ಆಶ್ರಯಿಸನು. ಅವನದೆಷ್ಟೊಂದು ಅವನೇಳ. ಹೋಗು ಸಹೋದರ, ಹೋಗು. ಆತನಿಗೆ ವಿದುರನಿಗಿಂತ ಮತ್ತಾರು ಭಕ್ತರಿರುವರು. ಈ ದಿನ ಅತಿಥಿ ಸತ್ಕಾರವನ್ನು ಮುಗಿಸಿಕೊಂಡು ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನಡೆ ಸಹೋದರ, ಅತಿಥಿ ಸತ್ಕಾರವನ್ನು ಸಿದ್ಧ ಮಾಡು. ಸಹೋದರ, ಸಹೋದರ, ಕೇಳಿದೆಯ ಮಾವ ನನ್ನ ಸಹೋದರನ ಕ್ರೋಧಾಗ್ನಿಯನ್ನು? ಮದಗಜಗಳು ಎಷ್ಟೇ ಇದ್ದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದು. ಹೀಗೇನು ಮಾಡುವುದು ಶಕುನಿ? ಆ ಶ್ರೀಕೃಷ್ಣನ ಸಂಧಾನಕ್ಕೆ ಸಮ್ಮತಿಸುವುದೇ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಕೌರವೇಶ್ವರ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಕೇವಲ ಆ ದಾಸಿಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದೇನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾಗಿ ನೀನೇ ಅಪವಾದಗಳನ್ನು ಹೇಗೆ ತಾನೇ ಸಹಿಸುವೆ ಸುವೇದನ? ಆ ಕೃಷ್ಣನಲ್ಲಿ ನಿನಗೆ ಅಷ್ಟೊಂದು ದ್ವೇಷವೇಕೆ ಶಕುನಿ? ಆತನು ಕ್ಷತ್ರಿಯ ಜಾತಿಯ ಪರಮವೈರಿ. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲನೆ ಮಾಡಲೆಂದರೆ ಆತನು ಅವತರಿಸಿರುವನು. ಹೌದೇನು? ಭಾರತ ವರ್ಷದಲ್ಲಿ ಯಾರು ಅವನ ಭಕ್ತಿ ವೈರಾಗ್ಯಗಳನ್ನು ಮುನಿದು ಭಗವಂತನ ಅವತಾರ ಎಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವ. ಕಂಸ, ಜರಾಸಂಧ, ಶಿಶುಪಾಲಾದಿಗಳು ನಿನಗೆ ಎಂತಹ ಮಿತ್ರರಾಗಿದ್ದರು. ಕಾರಣವಿಲ್ಲದೆ ಅವರನ್ನೂ ಸಂಹರಿಸಿದ. ಕಂಸನನ್ನು ವಧಿಸಿ ಅರುಳು ಮರಳು ಮುದುಕನಾದ ಉಗ್ರಸೇನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿ ರಾಜ್ಯ ಲಕ್ಷ್ಮಿಯನ್ನು ತಾನು ವಹಿಸಿಕೊಂಡನು. ಇಂಥವನಿಗೆ ಮನ್ನಣೇ ಕೌರವೇಶ್ವರ. ಮಾವ, ಹಾಗಾದರೆ ನನ್ನನ್ನು ದ್ವಾರಕೆಗೆ ಕಳಿಸಿದ್ದೇಕೆ ಮಾವ? ಆ ನಂದಗೋಪನ ಮನೆಯ ಬಾಗಿಲಲ್ಲಿ ಈ ದುರ್ಯೋಧನ ಚಕ್ರವರ್ತಿಯು ಸಹಾಯವನ್ನು ಬೇಡುವುದು ಯೋಗ್ಯವಾದ ಕೆಲಸವಾದೀತೆ? ಅದಕ್ಕೊಂದು ಕಾರಣವಿತ್ತು. ಏನದು ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದಲ್ಲವೇ? ಹೌದು, ಹೌದು ಮಾವ, ಹೌದು. ಕೃಷ್ಣನಿಗಿಂತ ಅವನ ಇಜೋನ್ಮತವಾದ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು. ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದರೆ ಕೃಷ್ಣ ನೀನು ಮಾತ್ರ ಬೇಡ, ನಿನ್ನ ಸೈನ್ಯ ಹೊಂದಿದ್ದರೆ ಸಾಕು ಎಂದು ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಅರ್ಜುನನು ನಿನ್ನನ್ನು ಅಂತಹ ಧರ್ಮ ಸಂಕಟದಿಂದ ಪಾರು ಮಾಡಿದನು. ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು ಮಾವ, ಆದರೆ ಆತನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ಪಾಂಡವರನ್ನು ಕೃಷ್ಣನಿಂದ ಬೇರ್ಪಡಿಸಲಾಗದು ಸುಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಒಂದು ವೇಳೆ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯನ್ನು ಕೊಟ್ಟೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಹೌದು, ಮತ್ತೆ ಪುನಃ ಅವರು ಅದನ್ನು ಹೊಂದುವುದೆಂದರೇನು? ಕುರುಭೂಮಿಯ ರಾಜಲಕ್ಷ್ಮಿಯಿಂದ ಅನುಭಕ್ತಳಾದ ಕುರುಭೂಮಿಯನ್ನು ಮತ್ತೆ ಭಿಕ್ಷುಕನ ಯಾಚನಾಂಜಲಿಡುವುದು ನಿನಗೆ ಉಚಿತವಲ್ಲ. ಪಾಂಡವರೇನಾದರೂ ರಾಜ್ಯಕ್ಕೆ ಹಂಬಲಿಸಿದರೆ ರಣಕ್ಷೇತ್ರದಲ್ಲಿ ಜಯಿಸಿ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಲಿ. ಅದನ್ನು ಬಿಟ್ಟು ಮೇಲಿನಿಂದ ಈ ದೈನ್ಯವೃತ್ತಿ ಏಕೆ? ದೇಹಿ ದೇಹಿ ಎಂದು ಸರಿ ಹಾಗೆ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಭೂಮಿಯನ್ನು ಕೊಡಲಾಗುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಮತ್ತೆ ಸಂಧಿಯ ನೆಪದಿಂದ ಬಾರಿಗೂ ಪ್ರತಿಷ್ಠೆ ತೋರುತ್ತಿರುವಲ್ಲ ಆ ಕಳ್ಳ ಕೃಷ್ಣ, ಆತನಿಗೂ ಒಂದು ತಕ್ಕ ಶಾಸ್ತಿ ಹೌದು ಆಗಲೇಬೇಕು ಮಾವ. ಈ
ವಿಚಾರದಲ್ಲಿ ನನ್ನದೊಂದು ಸಣ್ಣ ಸಲಹೆ ಇರುವುದು. ಏನದು ಮಾವ ನಿನ್ನ ಸಲಹೆ? ನನ್ನ ಸಲಹೆ ಯಥಾಸ್ಥಾನದಲ್ಲಿ ಜ್ಞಾಪಿಸುವನು. ನಿನ್ನ ಸಲಹೆಯ ಹೊರತಾಗಿ ನಾನು ಮತ್ತಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ಬರುತ್ತೇನೆ. ನಡೆ ನೀನಾಗುವೆ ರಣರಂಗದಲ್ಲಿ ನರಬಲಿ. ದುರ್ಯೋಧನ ಬಿರುಗಾಳಿಗೆ ಸೇಡಿನ ಕಾರ್ಮೋಡವನ್ನೆಬ್ಬಿಸಿ ದೇಶಾಗ್ನಿಯ ಮಿಂಚುಗಳಂತೆ ಪ್ರಜ್ವಲಿಸಿ ಗುಡುಗು ಸಿಡುಗಳಿಗೆ ಆರ್ಭಟಿಸುವಂತೆ ಮಾಡಿ ಈ ಶಕುನಿಯ ಕೃತ್ರಿಮದ ವಿಷದ ಮಳೆಗೆ ಕೊಚ್ಚಿ ಹೋಗುವಂತೆ ಮಾಡಿದನು. ಮನಸ್ಸಿನ ಭಾವ ತನಗೆ ಒತ್ತಿದ ದೇಶದ ಬೆಂಕಿ ಮನಸ್ಸಿನ ಭಾವ ತನಗೆ ಒತ್ತಿದ ದೇಶದ ಬೆಂಕಿ Yeah.